ದೇವರೇ ಕಾಪಾಡಪ್ಪ ಅಂತ ಕೇಳ್ಕೊಂಡು ಫಸ್ಟ್ ಟೈಮ್ ನನ್ನ ತಂಗಿ ಬೈಕತ್ತದೆ. Let's go. ವೆಲ್ಕಮ್ ಟು ಮಿನಿ ಲಾಗ್. ನಾವು ಬೆಳಗ್ಗೆನೇ ಎದ್ದು ಪಾಪುಗೆ ಸುತ್ಕಾರ ಹಾಕ್ತೀವಿ. ಸುತ್ಕಾರ ಹಾಕೋಕ್ಕೆ ಏನೇನು ಬಳಸ್ತೀವಿ ಅಂದರೆ ಬಜೆ, ಜಾಕಾಯಿ, ಬಾದಾಮಿ, ಹುತ್ತುತ್ತೆ ಹಣ್ಣು ಇಷ್ಟನ್ನು ಎದೆ ಹಾಲಲ್ಲಿ ತೆಗೆದ್ಬಿಟ್ಟು ಪಾಪುಗೆ ತಿನ್ನಿಸ್ತೀವಿ. ಇಷ್ಟೇ ನಾವು ಹಾಕೋದು, ಜಾಸ್ತಿ ಏನು ತಿನ್ಸಾದ್ಮೇಲೆ ಎಣ್ಣೆ ಮಸಾಜ್ ಮಾಡ್ತೀನಿ. 1/2 hour 15 minutes ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀವಿ. ಆಯ್ತು. ಆಮೇಲೆ ಸ್ನಾನ ಮಾಡಿಸಿ ಜೋಲಿಗೆ ಹಾಕಿ ಮಂಗಿಸಿದ್ದೀವಿ. ಪಾಪು ಮನ್ಗಿದ್ದಾದ್ಮೇಲೆ ಸ್ವಲ್ಪ ಕೆಂಡಕ್ಕೆ ನರ್ವಿಸ್ ಹಾಕಿ ಹೊಗೆ ಕೊಡ್ತೀವಿ. ಇವತ್ತು ಯಾಕೋ ಬೇಗ ಹೊಟ್ಟೆ ಹಸಿತಿತ್ತು ಅಂತ ಅಮ್ಮ ಹೋಟ್ಲಲ್ಲೇ ಇಡ್ಲಿ ತಂದ್ಕೊಡ್ತು. ಇಡ್ಲಿ ತಿಂದು ಕಾಫಿ ಕುಡ್ದಾದ್ಮೇಲೆ ರೆಡಿ ಆದೆ. ಇವತ್ತು ಪಾಪುಗೆ 3.5 months ಇಂಜೆಕ್ಷನ್ ಇತ್ತು. ಅವಳು ಬೈಕ್ ಓಡ್ಸೋದು ಕಲ್ತಾದ್ಮೇಲೆ ಇದೇ ಫಸ್ಟ್ ಬೈಕ್ ಹತ್ತಿದ್ದು ನಾನು. ನನಗೆ ನಂಬೋಕೆ ಆಗ್ತಾ ಇಲ್ಲ. ನಾನು ಎಲ್ಲರೂ ಬೀಳಿಸ್ತಾಳೆ ಅನ್ಕೊಂಡಿದ್ದೆ, ಎಲ್ಲೂ ಬೀಳಿಸ್ತೀನಿ. ಆಸ್ಪತ್ರೆ ಹತ್ರ ಬಂದೇ ಬಿಟ್ವಿ. ಇದೇ ನೋಡಿ ನಮ್ಮೂರ ಆಸ್ಪತ್ರೆ, ಚಿಕ್ಕನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್. ಯಾರ್ಯಾರು ಈ ಆಸ್ಪತ್ರೆಗೆ ಬಂದಿದ್ದೀರಾ ಕಮೆಂಟ್ ಹಾಕಿ. ವ್ಯಾಕ್ಸಿನ್ ಮೇಲ್ಗಡೆ ಹಾಕ್ತಾರೆ ಅಂದರು, ಅಲ್ಲಿಗೆ ಹೋಗ್ತಿದ್ದೀವಿ. ಇವತ್ತು ಜನ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ಬೇಗ ವ್ಯಾಕ್ಸಿನ್ ಹಾಕಿಸ್ಕೊಂಡು ಹೋಗ್ಬೋದು ಅಂದ್ಕೊಂಡ್ವಿ. ಪಾಪುಗೆ ಇಂಜೆಕ್ಷನ್ ಹಾಕಿದ್ರು, ತುಂಬ ಅಳ್ತಿದ್ಲು ಪಾಪ. ಹಂಗೆ ನಮ್ಮ ಫ್ರೆಂಡ್ ಸಿಕ್ಕಿದ್ಲು, ಅವ್ರ ಪಾಪುಗೂ ಇವತ್ತು 9 months ಇಂಜೆಕ್ಷನ್ ಇತ್ತು, ಹಾಕ್ಸಕ್ಕೆ ಬಂದಿದ್ಲು. ಆಯ್ತು. ಆಮೇಲೆ ಮನೆಗೆ ಬಂದಾದ್ಮೇಲೆ ಅಮ್ಮ ಮೆಂತೆ ಮುದ್ದೆ ಮಾಡಿದ್ದು ತಿಂದು ಕೂತಿದ್ವಿ. ಮೀಶೋದಿಂದ ಒಂದು ಪಾರ್ಸಲ್ ಬಂತು. ಏನಂದರೆ ಪಾಪುಗೆ ಶಾಲ್ ಬುಕ್ ಮಾಡಿದ್ದೆ. ಕ್ವಾಲಿಟಿನೂ ತುಂಬ ಚೆನ್ನಾಗೈತೆ, ದಪ್ಪನೂ ಐತೆ ಶಾಲು. ನಮ್ಮಮ್ಮ ಸಾಂಬಾರಿಗೆ ಅಂತ ಕಾಯಿ ಸುಲಿತಿದ್ರು. ಅವ್ರು ಕಾಯಿ ಸುಲಿಯೋದು ನೋಡಿ ಇವಾಗ ಸುಲಿತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಹಂಗೂ ಹಿಂಗೂ ಕಷ್ಟಪಟ್ಟು ಸುಲ್ಕೊ ಬಂದೆ. ಸಾಂಬಾರು ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲಿಟ್ಟಿದ್ದೀಯ ಅಂತ ಕೇಳಿದ್ರೆ ನನ್ನ ತಂಗಿ ಹಿಂಗೆ ಹೇಳೋದ. ಬ್ಯಾಗ್ ಕೊಡೋಕ ಅಂತ ಅಮ್ಮನ ತಂಗಿ ಕೇಳಿದ್ರೆ ಅವಳೇನು ಹೇಳಿದ್ಲು ಗೊತ್ತಾ, ನೀನೇ ಮಂಚದಡಿ ಹೋಗಿ ತಗೋಗೆ ಅಂದ್ಲು. ಅವಳು ಪಾಪ ಕಷ್ಟಪಟ್ಟು ಮಂಚದಡಿ ಎಲ್ಲ ಹುಡುಕಿ ಸಾಹಸ ಮಾಡಿ ತಗೊಂಡು ಹೋದ್ಲು. ಆಮೇಲೆ ಮತ್ತೆ ಬಂದ್ಲು ಆಗ ತಲೆ ಬಾಚ್ ಕೊಡೋಕ ಅಂತ. ಅವಳು ನನ್ನ ತಂಗಿಗೆ ಹೇಳಿದ್ರೆ ನನ್ನ ತಂಗಿ ನನಗೆ ಹೇಳಿದ್ಲು. ನಾಯಿಗೆ ಹೇಳಿದ್ರೆ ನಾಯಿ ಬಾಲು ಕೇಳ್ತಾರಲ್ಲ ಹಂಗೆ ಅವಳು ಪಾಪ ಅಂತ ನಾನು ತಲೆ ಬಾಚ್ಕೊಟ್ಟೆ. ನಮ್ಮಮ್ಮ ಮನೆ ಕೆಲಸ ಮಾಡಬಾರೆ ಅಂದರೆ ಫೋನ್ ನೋಡ್ತಾ ಕೂತವಳೆ. ಇಂಥವ್ರಿಗೆ ಏನು ಹೇಳ್ತೀರಾ? ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ಲಾಗ್ ಇಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.